Dear students, now we discuss about the NTSE question papers, mental ability. First question, the first day of the year 2019, in the 2019, January 1st, 2019 is Tuesday. The day was Tuesday, January 1st. Which day would the last date of the year 2020? Last year 2020 ಅಂದರೆ means December 31st December 2020 is which day? We have to find the day of the 31st December 2020. We know that in the year 2019 it is a normal year, it is not a leap year. Therefore, there are 365 days are there in a one of the year 2019. But in the year 2020, 366 days are there. Therefore, this is a leap year. Therefore, total number of days is 6 plus 5, 11, 6 plus 6, 12 plus 1, 13, 3 plus 3, 6 plus 1, 7. Total 735 days. It is divided by 7. 735 days divided by 7. 7 ones are 7. 3 is the remaining. 7 zeros are 0. 3 is remaining. 5. Therefore, 7 5s are 35. 6 plus 5, 11. Total 731 means 1. 7 4s are 28. The remaining days are 3. 3 days are remaining. Therefore, the first day means 1. First day is Tuesday. Second day is Wednesday. Third day are remaining. Therefore, third day is Thursday. Therefore, December 31st of December is Thursday. 30th is Wednesday. 29th is Tuesday. Therefore, the third option is the correct answer. Next question. In how many of the 3-digit numerals 8 appears only once? In the 3-digit number, we know that unit, tens and hundreds. This is a 3-digit number. In the 8 appears only once. Therefore, we assume 8 is in the unit place. 8 is in the unit place. Therefore, we already choose 8 in the unit place. It can be appeared only once. Therefore, in the unit place can be filled only one time, one digit. But in the remaining digits 0, 1, 2, 3, 4, 5, 6, 7, 8, 9. Among these 8 already fill in the unit place. Only one digit can be filled. ಯೂನಿಟ್ ಪ್ಲೇಸಲ್ಲಿ ನಾವು ಒಂದು ಡಿಜಿಟ್ನ ನಾವು ಫಿಲ್ ಮಾಡ್ತಾ ಇದ್ದೀವಿ, ಯಾವುದು 8. ಇನ್ನು ರಿಮೈನಿಂಗ್ ಡಿಜಿಟ್ಸ್ ಎಷ್ಟಿದ್ದಾವೆ? 3 + 2 5 6 7 8 ಆ್ಯಂಡ್ 9. 9 ಡಿಜಿಟ್ಸ್ನು ನಾವೇನು ಮಾಡ್ಬೋದು? ಈ ಟೆನ್ಸ್ ಪ್ಲೇಸಲ್ಲಿ ಫಿಲ್ ಮಾಡ್ಬೋದು. ಇಲ್ಲಿ ನಾವೇನು ಮಾಡೋಕ್ಕಾಗಲ್ಲ, 9 ಡಿಜಿಟ್ಸ್ನ ಫಿಲ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ 0 ಇರುತ್ತೆ. 0 ಬಿಟ್ಟು ನಾವೇನು ಮಾಡ್ಬೋದು, ಇಲ್ಲಿ ಫಸ್ಟ್ 9ನ ಇಲ್ಲಿ ಫಿಲ್ ಮಾಡಿಬಿಡೋಣ. ಇನ್ನು ಉಳಿಯೋದು 9 ಡಿಜಿಟ್ಸಲ್ಲಿ ಇಲ್ಲಿ ಎಲ್ಲ ಯಾವ ಬೇಕಾದರೂ ರಿಪೀಟ್ ಆಗ್ಬೋದು, ಬಟ್ 8 ಮಾತ್ರ ರಿಪೀಟ್ ಆಗಬಾರ್ದು. ದೇರ್ಫೋರ್ ಇಲ್ಲಿ 9 ಡಿಜಿಟ್ಸ್ನು ಫಿಲ್ ಮಾಡ್ಬೋದು. ಇಲ್ಲಿ ನಾವು ಟೋಟಲು 9 ಡಿಜಿಟ್ಸ್ ಇದ್ದಾವೆ. ದೇರ್ಫೋರ್
8ನ ಫಿಲ್ ಮಾಡ್ಬೋದು, ಇಲ್ಲಿ 9 ಡಿಜಿಟ್ಸ್ನ ಫಿಲ್ ಮಾಡ್ಬೋದು. 8 9s 72 ಅಂದರೆ ಯೂನಿಟ್ ಪ್ಲೇಸ್ನ ನಾವು ಕಾನ್ಸ್ಟೆಂಟಾಗಿ ಇಟ್ಕೊಂಡ್ರೆ. ನೆಕ್ಸ್ಟ್ ಸಿಮಿಲರ್ಲಿ ಯೂನಿಟ್, ಟೆನ್ಸ್ ಆ್ಯಂಡ್ ಹಂಡ್ರೆಡ್ಸ್. ಇಲ್ಲಿ ನಾವು ಟೆನ್ಸ್ ಪ್ಲೇಸಲ್ಲಿ 8ನ ಕಾನ್ಸ್ಟೆಂಟಾಗಿ ಇಟ್ಕೊಳ್ಳೋಣ. ಅವಾಗೇನಾಯಿತು, ಒಂದು ಡಿಜಿಟ್ನ ಇಲ್ಲಿ ಫಿಲ್ ಮಾಡ್ಬೋದು. ಅದರಲ್ಲಿ ಉಳಿದಿರೋವೆಷ್ಟು 8 ಬಿಟ್ಟರೆ ಇನ್ನು ಉಳಿದಿರೋವೆಷ್ಟು 1 2 3 4 5 6 7 8 9. ಆ 9 ಡಿಜಿಟ್ಸ್ನ ನಾವೇನು ಮಾಡ್ಬೋದು, ಯೂನಿಟ್ ಇದರಲ್ಲಿ ಫಿಲ್ ಮಾಡ್ಬೋದು. ಆದರೆ 0ನ ಇಲ್ಲಿ ಫಿಲ್ ಮಾಡೋಕ್ಕಾಗಲ್ಲ, ಹಾಗಾಗಿ 8ನ ಫಿಲ್ ಮಾಡ್ಬೋದು. 8 9s 72. ನೆಕ್ಸ್ಟ್ ಏನಾದರೂ ನಾವು ಆ 8ನ 100 ಪ್ಲೇಸಲ್ಲಿ ಫಿಲ್ ಮಾಡಿದರೆ, ಇದು 100, ಇದು ಟೆನ್ಸ್, ಇದು ಯೂನಿಟ್ಸ್. ನಾವೇನಾದರೂ 8ನ ಇದರಲ್ಲಿ ಫಿಲ್ ಮಾಡಿಬಿಟ್ರೆ ಒಂದು ಸರಿ ನಾವು ಫಿಲ್ ಮಾಡ್ತೀವಿ, ಮತ್ತೆ ಅಲ್ಲಿ ಬೇರೆ ಯಾವ ನಂಬರು ಬರಲ್ಲ. ಆವಾಗೇನಾಗುತ್ತೆ, ಇಲ್ಲಿ 9 ಫಿಲ್ ಮಾಡ್ಬೋದು, ಇಲ್ಲೂ 9 ಫಿಲ್ ಮಾಡ್ಬೋದು. 9 9s 80, 81. 9 9s 81. Total 2 plus 2 4, 4 plus 1 5, 8 plus 7 7 plus 7 14, 14 plus 8 22. Therefore total 3-digit numbers in 8 appears only once is 225. 225 is the correct answer. In this ನಾವು ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದಾಗ ಫಸ್ಟ್ ಏನು ಮಾಡಬೇಕು, 8ನ ಯೂನಿಟ್ ಪ್ಲೇಸಲ್ಲಿ 8ನ ಯೂನಿಟ್ ಪ್ಲೇಸಲ್ಲಿ ಫಿಲ್ ಮಾಡಬೇಕಾದಾಗ ನಾವು ಹೇಗೆ ಅಂತ ನೋಡ್ಕೋಬೇಕು. ಫಸ್ಟ್ 8ನ ಇಲ್ಲಿ ಫಿಲ್ ಮಾಡಿದ ಮೇಲೆ ನಾವು ಮತ್ತೆ ಯಾವ ನಂಬರ್ನು ಮಾಡೋಕ್ಕಾಗಲ್ಲ, ಇದನ್ನು ಕಾನ್ಸ್ಟೆಂಟಾಗಿ ಇಟ್ಕೋತಾ ಇದ್ದೀವಿ. ಇನ್ನು ಉಳಿದಿರೋಂತಹ 9 ನಂಬರ್ಸ್, ಟೋಟಲ್ ಇವು 10 ನಂಬರ್ಸ್ ಇದ್ದಾವೆ. ಆ 10 ಅಂಕಿಗಳಲ್ಲಿ ನಾವೇನು ಮಾಡ್ಬೋದು, ಒಂದನ್ನು ಫಿಲ್ ಮಾಡಿಬಿಟ್ಟಿದ್ದೀವಿ. ಇನ್ನು ಉಳಿದಿರೋದು 9, ಆ 9ನ್ನು ಇಲ್ಲಿ ಟೆನ್ಸ್ ಪ್ಲೇಸಲ್ಲಿ ಹಾಕ್ಬೋದು. ಇಲ್ಲೂ 9 ಹಾಕ್ಬೋದು, ಆದರೆ ನಮಗೆ 0 ಇಲ್ಲಿ ಹಾಕೋಕ್ಕಾಗಲ್ಲ, ಯಾಕಂದರೆ 0 ಹಾಕ್ಬಿಟ್ರೆ ಅದು 3 ಡಿಜಿಟ್ ನಂಬರ್ ಆಗಲ್ಲ. ಹಾಗಾಗಿ 8 ಉಳಿತವೆ, ಅವನ್ನ ಹಾಕಬೇಕಾಗುತ್ತೆ. ಇನ್ನು ಟೆನ್ಸ್ ಪ್ಲೇಸಲ್ಲಿ ಅದನ್ನ ಕಾನ್ಸ್ಟೆಂಟಾಗಿ ಇಟ್ಕೊಂಡ್ರೆ ಆವಾಗ ನಮಗೇನಾಗುತ್ತೆ, ಇಲ್ಲಿ 1 ಡಿಜಿಟ್ ಮಾತ್ರ ಫಿಲ್ ಮಾಡ್ಬೋದು. ಇನ್ನು ಉಳಿದಿರೋ 9ನ್ನು ಯೂನಿಟ್ ಪ್ಲೇಸಲ್ಲಿ ಹಾಕ್ತೀವಿ, ಬಟ್ ಇಲ್ಲಿ ಒಂದನ್ನು ಬಿಡಬೇಕಾಗುತ್ತೆ, ಯಾಕೆಂದರೆ 0 ಹಾಕೋಕ್ಕಾಗಲ್ಲ. 8 9s 72. ನೆಕ್ಸ್ಟು ಏನಾದರೂ 100 ಪ್ಲೇಸಿಗೆ ನಾವು ಕಾನ್ಸ್ಟೆಂಟಾಗಿ ಇಟ್ಕೊಂಡ್ರೆ 8ನ, ಆವಾಗ ರಿಮೈನಿಂಗು ಇದು 9 ಇದು 9, ಯಾಕೆಂದರೆ ಇಲ್ಲಿ 0ನೂ ಸೇರಿಸ್ಬೋದು, ಎರಡರಲ್ಲೂ ಸೇರಿಸ್ಬೋದು. ಆವಾಗ ನಮಗೇನಾಗುತ್ತೆ 81 ನಂಬರ್ಸ್ ಬರ್ತವೆ. ಇವೆಷ್ಟು ಆ್ಯಡ್ ಮಾಡಿದಾಗ ನಮಗೆ 225 ಬರುತ್ತೆ. 225 ನಂಬರ್ಸ್ 3 ಡಿಜಿಟ್ ನಂಬರ್ಸಲ್ಲಿ 8 ಬರುತ್ತೆ. ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಇನ್ ಎ ಕ್ಲಾಸ್ ದೇರ್ ಆರ್ 40 ಗರ್ಲ್ಸ್. ಈಗ ನಮ್ಮ ಒಂದು ಸ್ಕೂಲ್ ಇದೆ, ಒಂದು ಕ್ಲಾಸ್ ಇದೆ, ಅದರಲ್ಲಿ 40% ಗರ್ಲ್ಸ್ ಇದ್ದಾರೆ. ಅಂದರೆ ಗರ್ಲ್ಸ್ ಎಷ್ಟು ಜನ ಇದ್ದಾರೆ, 40 ಇದ್ದಾರೆ. ಅಂದರೆ 100ಕ್ಕೆ 40 ಜನ ಇದ್ದಾರೆ ಅಂದಮೇಲೆ ಬಾಯ್ಸು 60 ಜನ ಇರಲೇಬೇಕು. ಅದರಲ್ಲಿ 75% ಗರ್ಲ್ಸು ಪಾಸ್ ಆಗಿದ್ದಾರೆ. ಹಾಗಾದರೆ ಇವರು ಬಾಯ್ಸ್ ಎಷ್ಟು ಜನ ಪರ್ಸೆಂಟೇಜ್ ಪಾಸ್ ಆಗಿದ್ದಾರೆ ನಮಗೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ತೊಗೊಳ್ಳೋಣ. X ಜನ ಪಾಸ್ ಆಗಿದ್ದಾರೆ ಅಂತ ಇವ್ರಿಗೆ ಗೊತ್ತು. ಹೀಗಾದರೆ ಗರ್ಲ್ಸು ಎಷ್ಟು ಜನ ಗರ್ಲ್ಸ್ ಪಾಸ್ ಆಗಿದ್ದಾರೆ, ಎಷ್ಟು ಜನ ಆಗಿದ್ದಾರೆ, ಟೋಟಲ್ 40 ಜನ ಆಗಿದ್ದಾರೆ. ಇಂಟು 75 ಅಂದರೆ 7.5, 40 ಇಂಟು 75 by 100. 0 0 ಕ್ಯಾನ್ಸಲ್, 5 2s 5 1s 5, 5 5s 2 1s 2 2s, means 15 2s 30, means 30 girls are passed. What fraction is the boys passed ಎಷ್ಟಾಗಿದ್ದಾರೆ ಅಂತ ನಾವು ಫ್ರಾಕ್ಷನ್ನ ಕಂಡುಹಿಡಬೇಕು. ಈಗ ನಮಗೆ ಗರ್ಲ್ಸ್ ಪಾಸ್ ಆಗಿರೋದಾದರೆ ಕಂಡುಹಿಡಿದ್ಬಿಡ್ಬೋದು, ಏಕೆಂದರೆ ಗರ್ಲ್ಸ್ನ ಫ್ರಾಕ್ಷನ್ ಕಂಡುಹಿಡಿಬೇಕು. ಪಾಸಿಂಗ್ ಫ್ರಾಕ್ಷನ್ ಅಂದರೆ ಟೋಟಲ್ ನಂಬರ್ ಆಫ್ ಗರ್ಲ್ಸು 40 ಇದ್ದಾರೆ, ಅದರಲ್ಲಿ 30 ಜನ ಪಾಸ್ ಆಗಿದ್ದಾರೆ ಅಂತ ನಾವು ಬರಿತೀವಿ. ಆವಾಗ 3/4 ಬರುತ್ತೆ. ಆದರೆ ನಾವು ಬಾಯ್ಸ್ ಎಷ್ಟು ಜನ ಅಂತ ಕಂಡುಹಿಡಬೇಕು ಅಂದರೆ ಏನು ಮಾಡಬೇಕು, ಈಗ ಬಾಯ್ಸ್ ಎಷ್ಟು ಜನ ಇದ್ದಾರೆ, ಟೋಟಲು 60 ಜನ ಇದ್ದಾರೆ. ಬಾಯ್ಸ್ 60 ಜನ ಇದ್ದಾರೆ.
ನೋಡಿ ನಮಗೆ ಏನಂತ ಕೊಟ್ಟಿದ್ದಾರೆ, ಟೋಟಲ್ ದ ಕ್ಲಾಸ್ ರಿಸಲ್ಟ್ ಈಸ್ 80%. ಅಂದರೆ ಬಾಯ್ಸು ಗರ್ಲ್ಸು, ಬಾಯ್ಸ್ ಪಾಸ್ ಎಷ್ಟಾಗಿದ್ದಾರೆ, ಗರ್ಲ್ಸ್ ಪಾಸ್ ಎಷ್ಟಾಗಿದ್ದಾರೆ, ಟೋಟಲ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಬಾಯ್ಸ್, ಟೋಟಲ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಂಟು 100 ಇವೆರಡು ಮಲ್ಟಿಪ್ಲೈ ಮಾಡಿ ನಮಗೆ 80% ಬರುತ್ತೆ. ಯಾವಾಗ ಬಾಯ್ಸ್ ಪಾಸ್ ಎಷ್ಟಾಗಿದ್ದಾರೆ, ಗರ್ಲ್ಸ್ ಪಾಸ್ ಎಷ್ಟಾಗಿದ್ದಾರೆ ಅವೆರಡು ಕೂಡಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ ಅಂತ ಮಾಡಿ ಡಿವೈಡ್ ಮಾಡಿ ಇಂಟು 100 ಮಾಡಿದರೆ ನಮಗೆ 80% ಬರುತ್ತೆ. ಆದರೆ ನಮಗೀಗ ಬಾಯ್ಸ್ ಎಷ್ಟು ಜನ ಪಾಸ್ ಆಗಿದ್ದಾರೆ ಗೊತ್ತಿಲ್ಲ, ಅಂದರೆ ಎಕ್ಸ್ ಮೆಂಬರ್ಸ್ ಆಗಿದ್ದಾರೆ ಅಂತ ಅಂದ್ಕೊಳ್ಳೋಣ. ಗರ್ಲ್ಸ್ ಎಷ್ಟು ಜನ ಪಾಸ್ ಆಗಿದ್ದಾರೆ, 30 ಜನ ಪಾಸ್ ಆಗಿದ್ದಾರೆ. ಇನ್ನು ಟೋಟಲ್ ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಷ್ಟು, ಬಾಯ್ಸ್ 60 ಜನ ಇದ್ದಾರೆ, ಗರ್ಲ್ಸ್ 40 ಜನ ಇದ್ದಾರೆ, ಇಂಟು 100 ಇಸ್ ಈಕ್ವಲ್ ಟು 8. ಈಗ ನೋಡಿ 60 + 40 ಅಂದರೆ 100 ಚಾನ್ಸ್. ಈಗ ಎಕ್ಸ್ ಪ್ಲಸ್ 30 ಇಸ್ ಈಕ್ವಲ್ ಟು 80, ಎಕ್ಸ್ ಇಸ್ ಈಕ್ವಲ್ ಟು 80 ಮೈನಸ್ 30 means x is equal to 50. Out of 50 boys, there are 50 boys are passed. Therefore, what fraction, the fraction of boys passed is 50 by 60, 0 cancel. Therefore, 5 by 6 is the boys passed fraction. This is the answer for this question. Therefore, option fourth option is the correct answer. Okay students, next class we discuss about other problems belongs to NTSC